ಸಂಬಂಧಾದಿ ಜಂಬೂದೀಪ ಭಾರತವರ್ಷ ಬಂಧಕಲ್ಲಿ ದಂಡಕಾರ್ಯ ಗೋದಾವರಿ ದಕ್ಷಿಣಕ್ಕೆ ಶಾಲೆಯ ವಾರಶಯಮುಪಸ್ತು ಅಷ್ಟಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣತ್ವದಾನ ಸಂಗತಂ ಸಾಧಾನಂ ಓಂ ನಮೋ ರಾಧಪತೆ ನಮೋ ಗಣಪತೆ ನಮೋ ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಸ್ವಾಗತ ಮತ್ತು ಧನ್ಯವಾದಗಳು. ತಾವಿಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ತಾ ಇದ್ದೀರಾ. ಈ ಚಿತ್ರದ ಹೆಸರು ಹೇ ಕೃಷ್ಣ, ಶ್ರೀ ವಿಷ್ಣು ಫಿಲಮ್ಸ್ ವತಿಯಿಂದ ಮಾಡ್ತಾ ಇದ್ದೀವಿ. ಇದು ನನ್ನ ಹೆಸರು ವೇಣುವರ್ಧನ ಗೋಪಾಲ್ ದಾಸ್. ಈ ಚಿತ್ರದ ಕತೆ, ನಿರ್ದೇಶನ ಮತ್ತು ನಿರ್ಮಾಪಕನಾಗಿ ಇದು ನಾನು 1995ರಲ್ಲಿ ಇನ್ನೂ ಮದುವೆ ಆಗಿರಲಿಲ್ಲ, ಬ್ರಹ್ಮಚಾರಿ. ಆಗ ಇಸ್ಕಾನ್ಗೆ ಇನ್ನೂ ಮೇನ್ ದೇವಸ್ಥಾನ ಇನ್ನೂ ಉದ್ಘಾಟನೆ ಆಗಿರಲಿಲ್ಲ, ಇನ್ನು ಶೆಡ್ಡಲ್ಲಿದ್ವಿ ನಾವು. ಸೊ ಆವಾಗ ಸೇವೆ ಮಾಡೋದಕ್ಕೆ ಪ್ರಾರಂಭ ಆಗಿ ಇಲ್ಲಿವರೆಗೂ ಮಾಡ್ತಾ ಬರ್ತಾ ಇದ್ದೀನಿ. ಇದು ಇಸ್ಕಾನ್ ಚಿತ್ರ ಅಲ್ಲ, ಇಸ್ಕಾನ್ ದೇವಸ್ಥಾನದಿಂದ ಮಾಡ್ತಿಲ್ಲ, ನನ್ನ ವೈಯಕ್ತಿಕವಾಗಿ ಮಾಡ್ತಾ ಇದ್ದೀನಿ. ಉದ್ದೇಶ ಏನಂದರೆ, ನಾವು ನಮ್ಮ ಇಸ್ಕಾನ್ ದೇವಸ್ಥಾನದಲ್ಲಿ ಎಲ್ಲ ಸೇವೆ ಮಾಡ್ತೀವಿ ನಾವು. ಅಂದರೆ ಪೂಜಾರಿ ಆಗಲಿ, ಅಡುಗೆ ಮಾಡೋದಾಗಲಿ, ಯಾವುದೇ ಒಂದು ಡಿಪಾರ್ಟ್ಮೆಂಟ್ ನಮಗೇನು ವಿದ್ಯೆ ಇದೆಯೋ ಅದನ್ನು ಬೆಳಗ್ಗೆ 4:15ರಿಂದ 9:30 ತನಕ ದಿನನಿತ್ಯದ ಕಾರ್ಯಕ್ರಮ ಇರುತ್ತೆ. 3:45ಗೆ ಎದ್ದು ಸ್ನಾನ ಮಾಡಿ, ಅದಾದಮೇಲೆ 10 ಗಂಟೆ ಬ್ರೇಕ್ಫಾಸ್ಟ್ ಆದಮೇಲೆ ನಮಗೆ ನಮ್ಮ ಶಕ್ತಾನುಸಾರ ನಮ್ಮ ವಿದ್ಯಾಭ್ಯಾಸ ಏನಿದೆಯೋ ಅದ್ರ ತಕ್ಕ ಹಾಗೆ ಸೇವೆ ಮಾಡ್ತೀವಿ ದೇವಸ್ಥಾನದಲ್ಲಿ. ಸೊ ಆ ರೀತಿ ನಾವು ಪ್ರಚಾರ ಮಾಡೋದು, ಅಕ್ಷಯ ಪಾತ್ರದಲ್ಲಿ ಮಾಡಿದ್ದೀನಿ, ಎಲ್ಲ ಕಡೆ ಮಾಡ್ತೀನಿ. ತುಂಬ ಜನರಿಗೆ ನಾನು ಹೋಗಿ ಪರ್ಸ್ನಲ್ ಆಗಿ ಭಗವದ್ಗೀತೆ ಸಾರನ 3 ಅವರ್ ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಅಂದರೆ ಯಾರಿಗೆ ಆಸಕ್ತಿ ಇದೆಯೋ ಅವರು ಅಪಾಯಿಂಟ್ಮೆಂಟ್ ಕೊಡ್ತಿದ್ರು, ಲೊಕೇಶನ್ ಕೊಡ್ತಿದ್ರು. ನಾನೇ ಹೋಗಿ ದೇವಸ್ಥಾನ ವತಿಯಿಂದ ಹೋಗಿ ಅವ್ರಿಗೆ 3 ಅವರಲ್ಲಿ ಭಗವದ್ಗೀತೆ ಸಾರಾಂಶವನ್ನು ಹೇಳ್ತಿದ್ದೆ. ಆಮೇಲೆ ಅವ್ರೇನಾದ್ರು ಪ್ರಶ್ನೆಗಳಿದ್ದರೆ ಕೇಳ್ತಿದ್ರು ಭಗವದ್ಗೀತೆಗೆ, ಅದೆಲ್ಲ ಆನ್ಸರ್ ಈ ಥರ 3-4 ಅವರ್ಸ್. ಆ ಥರ 2 ಫ್ಯಾಮಿಲಿ ಅಥವಾ 2 ಮೀಟಿಂಗ್ ಮಾಡೋಕ್ಕಾಗ್ತಿತ್ತು. ಆಗ ಅನ್ನಿಸ್ತು ನನಗೆ, ಎಷ್ಟು ಜನಕ್ಕೆ ಈ ಥರ ಹೇಳಿದ್ದೆ ಹೇಳ್ತಾ ಇರಬೇಕು. ಅವರಿಗೆ ತುಂಬ ಜನಕ್ಕೆ ಟೈಮ್ ಇರಲ್ಲ, ಆಸಕ್ತಿ ಇರುತ್ತೆ, ಕೇಳೋಕ್ಕೆ ಅಷ್ಟೊಂದು ಟೈಮ್ ಇರಲ್ಲ. ಅದಕ್ಕೆ ವೀಡಿಯೋಸ್ ಮಾಡೋಕ್ಕೆ ಶುರು ಮಾಡಿದೆ. ವೀಡಿಯೋಸ್ ಮಾಡಿ ಆ ವಿಡಿಯೋದಲ್ಲಿ ಅವ್ರು ಯಾವಾಗ ಫ್ರೀ ಇರ್ತಾರೋ ಆವಾಗ ನೋಡ್ಬೋದು, ಕೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ವೀಡಿಯೋ 10 ನಿಮಿಷ ಆ ಥರ ನೋಡ್ತಾಯಿದ್ವಿ. ಆಮೇಲೆ ಅನ್ನಿಸ್ತು, ಇದು ಫಿಲಮಲ್ಲಿ ಮಾಡಿದ್ರೆ ಇನ್ನೂ ಜಾಸ್ತಿ ಜನಕ್ಕೆ ಮಾಧ್ಯಮಕ್ಕೆ ಮುಟ್ಟುತ್ತೆ ಅಂತ. ಅದರ ಪ್ರಯುಕ್ತವಾಗಿ ಈ ಹೇ ಕೃಷ್ಣ ಅನ್ನೋದು ಚಿತ್ರ ಮೂಡಿ ಬರ್ತಾ ಇದೆ. ಆದರೆ ಬರೀ ಭಗವದ್ಗೀತೆ ಅಂದರೆ ಯಾರು ಜನರು ಬರಲ್ಲ. ಅದಕ್ಕೆ ಈ ಚಿತ್ರದಲ್ಲಿ ಸಸ್ಪೆನ್ಸ್ ಥ್ರಿಲ್ಲರು ಇದೆ. ಯಾವ ರೀತಿ ಅಂದರೆ ದೃಶ್ಯಂ ಥರನೇ ಫಸ್ಟ್ ಸೀನಿಂದ ಹಿಡಿದು ಕೊನೆ ಸೀನ್ ತನಕ ಕುತೂಹಲ ಇರುತ್ತೆ, ಜಸ್ಟ್ ಟರ್ನ್ ಇರುತ್ತೆ. ಮಧ್ಯದಲ್ಲಿ ಜನರಿಗೆ ಬೇಕಾಗಿರೋದು ಏನಂದರೆ ಇನ್ನೊಂದು ಕಾಮಿಡಿ ಇದೆ. ಮತ್ತು ಸಮಾಜಕ್ಕೆ
ಒಂದು ಸಂದೇಶನೂ ಬೇಕು. ಅದು ಅದ್ರ ಮೇಲೆ ಇನ್ನೊಂದು ಏನಾದ್ರು ಮುಖ್ಯವಾಗಿ ಎಲ್ಲದಕ್ಕಿಂತ ನನ್ನ ಉದ್ದೇಶ ಏನಂದರೆ, ಈ ಇಸ್ಕಾನನ್ನು ಸ್ಥಾಪನೆ ಮಾಡಿದ್ದವರು ಶ್ರೀಲ ಪ್ರಭುಪಾದರು. ಅವರು 69 ವಯಸ್ಸಿನಲ್ಲಿ, ಇಮ್ಯಾಜಿನ್ ಮಾಡಿ, ನಾವು ಯಾರು ಆ ವಯಸ್ಸಿನವರೆಲ್ಲ ಇಲ್ಲಿ. ಅಂಥವರು ಒಬ್ಬರೇ ಆ ವಯಸ್ಸಲ್ಲಿ ಅಮೇರಿಕಾಗೆ ಹೋಗಿ, ಏನು ಫ್ಲೈಟಲ್ಲಿ ಹೋಗಿಲ್ಲ, ಶಿಷ್ಯರಿಲ್ಲ, ಒಬ್ಬರೇ ಆ ವಯಸ್ಸಲ್ಲಿ ಪ್ರಚಾರ ಮಾಡೋಕ್ಕೆ. ಅದು ಹಡಗು ಶಪ್ಪಲ್ಲಿ, ಹಡಗು ಫ್ರೀಯಾಗಿ ಕೊಟ್ಟರು. ಅವ್ರು ಸನ್ಯಾಸಿ, ವೃಂದಾವನದಲ್ಲಿದ್ದರು. ಅಮೇರಿಕಾ ನ್ಯೂಯಾರ್ಕಿಗೆ ಹೋಗಿ ಇಳಿದು ಅಲ್ಲಿ ಜನರ ಹತ್ರ ಈ ಭಗವದ್ಗೀತೆಯನ್ನು ಪ್ರಚಾರ ಮಾಡಿದ್ರು. ಆಗ ಆ ಕಾಲದಲ್ಲಿ ಏನು ನಡೀತಾ ಇತ್ತು ಅಂದರೆ, ಡ್ರಗ್ಸ್ ನಡೀತಾ ಇತ್ತು ಅಮೇರಿಕಾದ. ಎಲ್ಲ ಡ್ರಗ್ ಅಡಿಕ್ಟ್ಸ್ ಆಗಿದ್ರು. ಅಂಥವ್ರನ್ನ ಇಪ್ಪಿಗಳಾಗಿದ್ರು. ಇನ್ನೊಂದು ಆ ಕಾಲದಲ್ಲಿ ಅದೊಂದು ಫ್ಯಾಷನ್ ಇತ್ತು ಅಮೇರಿಕಾದಲ್ಲಿ. ಡ್ರಗ್ಸ್ ತೊಗೊತಿದ್ರು, ಇಪ್ಪಿ ಬಿಡ್ತಿದ್ರು. ಹಳೆ ಫಿಲಮ್ಗಳನ್ನ ನೋಡಿರ್ಬೋದು, ಹರೇ ರಾಮ ಹರೇ ಕೃಷ್ಣ ಅಂತೆಲ್ಲ ಹೇಳ್ತಾ ಇದ್ರು. ಅಂದರೆ ಅಂಥ ಜನರನ್ನು ನಾವು ಕಾಫಿ ಟೀ ಬಿಡೋಕ್ಕೆ ಆಗಲ್ಲ, ಸಿಗರೇಟ್ ಬಿಡೋಕ್ಕಾಗಲ್ಲ, ಕೆಲವರು ಕುಡಿಯೋದಕ್ಕೆ ಬಿಡೋಕ್ಕಾಗಲ್ಲ. ಅಂಥವ್ರನ್ನ ಡ್ರಗ್ಸಿಂದ ಬಿಡಿಸಿ ಹೊರಗಡೆ ತಂದರು. ಯಾವ ರೀತಿ ಅಂದರೆ ಎರಡು, ಒಂದು ಭಗವದ್ಗೀತೆಯ ಜ್ಞಾನದಿಂದ, ಇನ್ನೊಂದು ಮಂತ್ರದಿಂದ. ಅದೇನು ಮಹಾಮಂತ್ರ ಅಂದರೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ ಮಂತ್ರಕ್ಕೆ ಶಕ್ತಿ ಇದೆ. ಜ್ಞಾನ ಹೊಂದಿದ್ರೆ ಸಾಲದು. ತುಂಬ ಜನಕ್ಕೆ ಜ್ಞಾನ ಇದೆ, ಆದರೆ ಜ್ಞಾನನ ಅಳವಡಿಸೋದಕ್ಕೆ ಶಕ್ತಿ ಬೇಕು, ವಿಲ್ ಪವರ್ ಬೇಕು. ಆದರೆ ಕೆಲವರಿಗೆ ವಿಲ್ ಪವರ್ ಇರುತ್ತೆ, ಕೆಲವ್ರಿಗೆ ವಿಲ್ ಪವರ್ ಇರಲ್ಲ. ಅಂಥವ್ರಿಗೆ ಈ ಹರೇ ಕೃಷ್ಣ ಮಹಾಮಂತ್ರದಿಂದ ಪವರ್ ಬರುತ್ತೆ. ವಿಲ್ ಪವರ್ ಇಲ್ಲದೆ ಇರೋರು ಸಹ ಇದರಿಂದ ಹೊರಗಡೆ ಬರ್ಬೋದು. ಇಮ್ಯಾಜಿನ್ ಮಾಡಿ, ಈಗ ಅವರು ಡ್ರಗ್ಸ್ ತಗೊಳ್ತಾ ಇದ್ದವರು, ಈಗ ಅವರು ಬೆಳಗ್ಗೆ 3:45 ಎದ್ದು ಸ್ನಾನ ಮಾಡಿ 4:15 ಅಟೆಂಡ್ ಮಾಡ್ತಾರೆ ಆರತಿ, 2 ಅವರ್ ಜಪ ಮಾಡ್ತಾರೆ, ಭಗವದ್ಗೀತೆ ಭಾಗವತ ಓದ್ತಾರೆ. ಆ ಶ್ಲೋಕಗಳು ಅವ್ರಿಗೆ ಕಷ್ಟ ಆದರೂ ನಮ್ಮ ಸಂಸ್ಕೃತ ಶ್ಲೋಕಗಳು ಬಯಾಟ್ ಮಾಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಏನೇನು ಮಾಡಲ್ಲ ಅಂದರೆ, ಕಾಫಿ ಟೀನು ಕುಡಿಯಲ್ಲ, ಸಿಗರೇಟು ಆಲ್ಕೋಹಾಲ್ ಅಲ್ಲ, ಕಾಫಿ ಟೀ ಸಹ ಕುಡಿಯೋದಿಲ್ಲ. ಆಮೇಲೆ ಮಾಂಸ, ಮೊಟ್ಟೆ, ಈರುಳ್ಳಿ, ಬೆಳ್ಳುಳ್ಳಿನೂ ತಿನ್ನೋದಿಲ್ಲ, ಜೂಜ್ ಆಡೋದಿಲ್ಲ. ಈ ರೀತಿ 4 ನಿಯಮಗಳನ್ನು ಕೊಟ್ಟಿದ್ದರು. ಪ್ರಭುಪಾದ ಫಸ್ಟ್ ಅಮೇರಿಕಾದಲ್ಲಿ ನ್ಯೂಯಾರ್ಕಲ್ಲಿ ಇಸ್ಕಾನ್ ಅಂತ ಸ್ಥಾಪನೆ ಮಾಡಿದ್ರು, ರಿಜಿಸ್ಟ್ರೇಷನ್ ಮಾಡಿದ್ರು. ಅದಕ್ಕೆ ಅಡ್ವೊಕೇಟ್ ಹೇಳ್ತಾರೆ, ಇದ್ದದ್ದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಏನು ಅಂತ. ಸೇರ್ಬೇಕಾದ್ರೆ ಏನು ರೂಲ್ಸ್ ರೆಗ್ಯುಲೇಷನ್? ಅವಾಗ ಹೇಳಿದ್ರು 2 ಅವರ್ ಜಪ ಮಾಡಬೇಕು, ಪರಸ್ತ್ರೀಯ ಸಂಬಂಧ ಇರಬಾರ್ದು, ಇಂಟಾಕ್ಸಿಕೇಶನ್ ಅಂದರೆ ಕುಡಿಯೋದು, ಸಿಗರೇಟು, ತಂಬಾಕು, ಎಲೆ ಅಡಿಕೆ ಮತ್ತು ಕಾಫಿ ಟೀನು ಸಹ ಬಿಡಬೇಕು, ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಸಸ್ಯಾಹಾರಿ ಇರಬೇಕು, ಯೂಸ್ ಆಡಬಾರ್ದು, ಮತ್ತು ಪರಸ್ತ್ರೀ. 4 ನಿಯಮಗಳು. ಅವ್ರು ಹೇಳಿದ್ರು, ಅಡ್ವೊಕೇಟ್ ಅಲ್ಲ, ಅಮೇರಿಕನ್ ಅವರು, ಸರ್ ಇದನ್ನು ಇಟ್ಟರೆ ನಿಮಗೆ ಯಾರು ಮೆಂಬರ್ ಬರಲ್ಲ, ನಿಮಗೆ ಸೇರಲ್ಲ. ಯಾಕಂದರೆ ಅಮೇರಿಕಾದಲ್ಲಿ ಇದೆಲ್ಲ ಸರ್ವೇ ಸಾಮಾನ್ಯ. ನೀವು ಹೇಳ್ತಿರೋದು ಎಷ್ಟು ಕಠಿಣವಾದ ಹೇಳ್ತಾರೆ, ನಿಮ್ಮ ಮೆಂಬರ್ ಆಗಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, ಇದನ್ನೆಲ್ಲ ಕಟ್ ಮಾಡಿಬಿಡಿ. ಕಟ್ ಮಾಡಿದ್ರೆ ನಿಮಗೆ ನೋಡಿ, ನೀವು ಅಮೇರಿಕಾದಲ್ಲಿ ಫೇಮಸ್ ಆಗಿಬಿಡ್ತೀರ, ಎಷ್ಟೋ ಜನ ಬಂದು ಸೇರ್ತಾರೆ. ಇದೆಲ್ಲ ಇಟ್ಟರೆ ನನ್ನ ಪ್ರಕಾರ ನೀವು ಕ್ಲೋಸ್ ಮಾಡಬೇಕು ಟ್ರಸ್ಟ್ ಇದನ್ನು. ಅದಕ್ಕೆ ಅವ್ರ ಗುರುಗಳು ಹೇಳಿದ್ರು, ಜನರಿಗೆ ಅನುಕೂಲವಾಗಿ ನಾವು ಶಾಸ್ತ್ರವನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನ ಹೇಳ್ಬೇಕು. ಇವಾಗ ಡಾಕ್ಟ್ರ್ ಏನು ಹೇಳಿದಾರೋ ಅದನ್ನೇ ಮೆಡಿಕಲ್ ಸ್ಟೋರ್ ಅವರು ನರ್ಸುಗಳು ಕೊಡಬೇಕು. ಅವ್ರು ಇಷ್ಟದಂಗೆ ಅವ್ರು ವ್ಯಾಪಾರ ಆಗಲ್ಲ, ಇನ್ನೂ ಏನೋ ಕೊಟ್ಟರೆ ಆ ಕೆಲಸ, ಔಷಧಿ ಕೆಲಸ ಮಾಡಲ್ಲ, ಇನ್ನು ವಿರುದ್ಧ ಆಗ್ಬಿಡುತ್ತೆ. ನನಗೆ 1000 ಲಕ್ಷ ನಕ್ಷತ್ರಗಳಿಗಿಂತ ಒಂದು ಚಂದ್ರ ಸಾಕು. ಒಬ್ಬ ಭಕ್ತನಾದರೆ ಸಾಕು, ನಾನು ಚೇಂಜ್ ಮಾಡಲ್ಲ. ಇದ್ದಿದ್ದು ಇದ್ದಂಗೆ ಭಗವದ್ಗೀತೆಯನ್ನು ಅದಕ್ಕೆ ಯಥಾರೂಪ ಹೇಳಿದ್ದಾರೆ. ಅಲ್ಲಿ ಕೃಷ್ಣ ಏನು ಅರ್ಜುನಂಗೆ ಹೇಳಿದ್ನೋ ಅದೇ ಅರ್ಥವನ್ನು ಜನರಿಗೆ ಕೊಟ್ಟಿದ್ದಾರೆ. ಅದು ಜನರಿಗೆ ಕಷ್ಟ ಆಗುತ್ತೋ ಬಿಡುತ್ತೋ, ಫಾಲೋವರ್ಸ್ ಅವ್ರನ್ನ ಸಂತೋಷ ಪಡಿಸೋದಲ್ಲ, ಅವ್ರು ಸಂತೋಷವಾಗಿರ್ಬೇಕಂದ್ರೆ ಅವ್ರು ಸರಿಯಾದನ್ನು ಫಾಲೋ ಮಾಡೋದು. ಆ ರೀತಿ ಉಪಾದರು ಮಾಡಿ ಶುರು ಮಾಡಿದಾಗ ಆಗಲೇ ಅವ್ರಿಗೆ ಆಶ್ಚರ್ಯ ಆಯಿತು. ಯಾರು ಅಡ್ವೊಕೇಟು ಈ ರೂಲ್ಸ್ ಎಲ್ಲ ತೆಗೀರಿ ಅಂದ್ರೋ ಅವ್ರು ಖುಷಿ ಆಯಿತು. ಎಷ್ಟೋ ಸಾವಿರಾರು ಜನ ಸೇರಿದ್ರು, ಆ ಜ್ಞಾನನೂ ಪಡೆದ್ರು. ಜ್ಞಾನ ಒಂದೇ ಸಾಲದು, ಹೆಂಗೆ ಥಿಯರಿ ಒಂದೇ ಸಾಲದು, ಪ್ರಾಕ್ಟಿಕಲ್ ಇಂಪಾರ್ಟೆಂಟ್. ಆ ಪ್ರಾಕ್ಟಿಕಲ್ ಅಳವಡಿಸ್ಬೇಕಂದ್ರೆ ನಮಗೆ ಶಕ್ತಿ ಬೇಕು. ಕೆಲವರು ವಿಲ್ ಪವರ್ ಇರುತ್ತೆ, ವಿಲ್ ಪವರ್ ಇರಲ್ಲ. ಅದು ಎಲ್ಲರಿಗೂ ಶಕ್ತಿ ಕೊಡುವಂಥದ್ದು ಏನಂದರೆ ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಈ ಮಂತ್ರ ಜಪ ಮಾಡೋದ್ರಿಂದನೇ ಅವರು ಅದನ್ನೆಲ್ಲ ಬಿಟ್ಟು ಹೊರಗೆ ಬರಕಾಗ್ತಾ ಇತ್ತು. ಅವ್ರೇನಾದ್ರು ಇವತ್ತು ಮತ್ತೆ ಅವರು ಅದು ನಿಲ್ಲಿಸ್ಬಿಡ್ಲಿ, ಹರೇ ಕೃಷ್ಣ ಮಂತ್ರ ಜಪ ಮಾಡೋದು, ಮತ್ತೆ ಹಳೆ ಅಭ್ಯಾಸ ಕೊಟ್ಟು. ಅಂದ್ರೆ ಅವ್ರು ಹೊರಗಡೆ ಬಂದಿರೋದು ಅವರ ಶಕ್ತಿ ಮಾತ್ರ ಅಲ್ಲ, ಭಗವಂತನ ನಾಮಸ್ಮರಣೆಯಿಂದನೇ. ಅದನ್ನೇ ನಮ್ಮ ಕರ್ನಾಟಕದಲ್ಲಿ ಸಹ ಪುರಂದರದಾಸರು, ಕನಕದಾಸರು ಇವರೆಲ್ಲರೂ ಸಾರಿರೋದೇ. ಕಲಿಯುಗದಲ್ಲಿ ನಾಮ ಸಂಕೀರ್ತನೆ, ಸತ್ಯಯುಗದಲ್ಲಿ ತಪಸ್ ಮಾಡ್ತಿದ್ರು, ತ್ರೇತಾಯುಗದಲ್ಲಿ ಯಾಗಯಜ್ಞ ಮಾಡ್ತಿದ್ರು, ದ್ವಾಪರದಲ್ಲಿ ಮೂರ್ತಿ ಆರಾಧನೆ ಮಾಡ್ತಾ ಇದ್ರು. ಆದರೆ ಕಲಿಯುಗದಲ್ಲಿ ಇದೆಲ್ಲ ನಾವು ಮಾಡೋಕ್ಕಾಗಲ್ಲ. ಆದರೆ ನಾವು ಸುಲಭವಾಗಿ ಪ್ರತಿಯೊಬ್ಬರು ಮಾಡಬಹುದೇ ಜಪ, ಸಂಕೀರ್ತನೆ. ಸಂಕೀರ್ತನೆ ಅಂದರೆ ಸಾಮೂಹಿಕವಾಗಿ ಆಡೋದು, ಕೀರ್ತನೆ ಅಂದರೆ ನಾವು ಒಬ್ಬರೇ ಆಡ್ಕೊಳ್ಳೋದು, ಜಪ ಅಂದರೆ ನಮಗೆ ಮಾತ್ರ ಕೇಳಿಸ್ಕೊಳ್ಳೋಷ್ಟು ಹೇಳೋದು. ಸೊ ಈ ಹರೇ ಕೃಷ್ಣ ಮಂತ್ರವನ್ನು ಜಪಾನೂ ಮಾಡ್ತೀವಿ, ಕೀರ್ತನೆ ಮಾಡ್ತೀವಿ. ಇದರಿಂದ ಈ ಭಗವದ್ಗೀತೆಯ ಸಂದೇಶನ ತುಂಬ ಜನ ಪುಸ್ತಕ ತಗೊಂಡಿದ್ದಾರೆ. ಭಗವದ್ಗೀತೆ ತುಂಬ ಜನ, ಲಕ್ಷಾಂತರ ಜನ ಮನೆಗಳಲ್ಲಿ ಇದೆ. ಆದರೆ ಕೇಳಿದ್ರೆ ನಿಮ್ಮಲ್ಲಿ ಭಗವದ್ಗೀತೆಯ ಇದೆ ಅಂದರೆ ಇದೆ ಅಂತಾರೆ. ಆದರೆ ಓದಿದ್ದೀರಾ? ಇಲ್ಲ ಅಂತಾರೆ. ಓದಿದ್ವಿ, 1-2 ಚಾಪ್ಟರ್ ಓದಿದ್ವಿ, ಆಮೇಲೆ ಅರ್ಥ ಆಗಿಲ್ಲ, ನಿಲ್ಲಿಸ್ಬಿಟ್ವಿ. ಆದರೆ ಈ ಚಿತ್ರದಲ್ಲಿ ಏನಾಗುತ್ತೆ ಅಂದರೆ, ನೀವು ಫಿಲಮ್ ನೋಡ್ಕೊಂಡು ಥಿಯೇಟ್ರಿಂದ ಆಚೆ ಬಂದರೆ ನಿಮಗೆ ಸಸ್ಪೆನ್ಸ್ ಥ್ರಿಲ್ಲರು ಸಿಗುತ್ತೆ, ಕಾಮಿಡಿನೂ ಇರುತ್ತೆ. ಜೊತೆಯಲ್ಲಿ ಏನಂದರೆ ಮುಖ್ಯವಾಗಿ ಭಗವದ್ಗೀತಾ ಏನು ಅಂತ ನೀವು ನನಗೆ ಗೊತ್ತು ಅಂತ ಹೇಳ್ಬೋದು. ಯಾಕಂದರೆ ಯಾವ ರೀತಿ ನಾವು 2 hours ಫಿಲಮ್ನ 20 ನಿಮಿಷ ನಮ್ಮ ಫ್ರೆಂಡಿಗೆ ಕತೆ ಹೇಳ್ಬೋದು, ಅದೇ ಥರ ಈ ಚಿತ್ರದಲ್ಲಿ ಏನು ಮಾಡ್ತಾ ಇದ್ವಿ, ಭಗವದ್ಗೀತೆ ಸಾರವನ್ನು ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಇದು ಚಿತ್ರದ ಉದ್ದೇಶ. ಇದು ಕನ್ನಡದಲ್ಲಿ ಆದಮೇಲೆ ತಮಿಳು, ತೆಲುಗು, ಹಿಂದಿಯಲ್ಲೂ ಸಹ ಡಬ್ ಮಾಡಿ, ಯಾಕಂದರೆ ಎಲ್ರಿಗೂ ಇದು ತಲುಪಬೇಕು ಅನ್ನೋದು ಉದ್ದೇಶ. ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು.